ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲು ರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ರಿಸ್ಪಿಯಾಗಿ ಚಕ್ಲಿಯನ್ನ ಟೇಸ್ಟಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟು ಮನೆಯಲ್ಲಿ ಮಾಡಿಸಿರೋದಾದ್ರೂ ಹಾಕೋಬಹುದು, ಇಲ್ಲ ಹೊರಗಡೆ ತಂದು ಹಾಕೋಬಹುದು. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಂತರ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವೈನ್ನ ಹಾಕಿ, ನಂತರ ಇದಕ್ಕೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಬೆಣ್ಣೆಯನ್ನು ಕಾಯಿಸಿಬಿಟ್ಟು ಹಾಕಿ, ಈಗ ಅದನ್ನು ಪಕ್ಕಕ್ಕಿಟ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ಕಡಲೆಯನ್ನು ಮಿಕ್ಸರ್ ಗ್ರೈಂಡರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಈಗ ಪೌಡರ್ ಮಾಡ್ಕೊಂಡಿರುವಂತಹ ಮಿಕ್ಸರ್ ಗ್ರೈಂಡರ್ ಅಲ್ಲಿರುವಂತಹ ಕಡಲೆ ಹಿಟ್ಟಿನ ಪುಡಿಯನ್ನು ಈಗಾಗಲೇ ನಾವು ಮಿಶ್ರಣ ಮಾಡ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿನ ಬೌಲ್ಗೆ ಹಾಕೋಬೇಕಾಗುತ್ತೆ. ಈಗ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ಗೆಲ್ಲ ಲೈಕ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂತ ಕಲಿಸ್ಕೊಳ್ಳಿ. ನೀವು ಈ ರೀತಿಯಾಗಿ ಚಕ್ಲಿಯನ್ನು ಒಮ್ಮೆ ಮಾಡಿಟ್ಕೊಂಡು ಬಾಕ್ಸಲ್ಲಿ ಇಟ್ಕೊಂಡ್ರೆ ಸಂಜೆ ಟೈಮ್ ಟೀಗೆ ಅಥವಾ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಕಟ್ ಕಳಿಸ್ಬೋದು. ಇಲ್ಲ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ರೆ ಮಕ್ಕಳಿಗೂ ಸಹ ಹೆಲ್ತಿಯಾಗಿರುತ್ತೆ, ಕೊಡಬಹುದು. ನಿಮ್ಗೆ ಹೊರಗಡೆ ಸಿಗುತ್ತಲ್ಲ ಚಕ್ಲಿ, ಅದಕ್ಕಿಂತ ತುಂಬ ಟೇಸ್ಟಿಯಾಗೂ ಬರುತ್ತೆ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಕಲಿಸ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೂ ಕಲಿಸ್ಕೋಬೇಡಿ, ತುಂಬ ಗಟ್ಟಿಯಾಗೂ ಕಲಿಸ್ಕೋಬೇಡಿ. ಈ ರೀತಿಯಾಗಿ ಮೀಡಿಯಂ ಸಾಫ್ಟ್ ಇದ್ರೆ ಸಾಕು. ನೀವು ಚಪಾತಿ ಎಲ್ಲ ಯಾವ ರೀತಿಯಾಗಿ ಕಲಿಸ್ತೀರಲ್ಲ ಆ ರೀತಿಯಾಗಿದ್ರೆ ಸಾಕು. ಈಗ ಇದನ್ನ ಪ್ಲೇಟನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ಚಕ್ಲಿ ಮಾಡೋದಕ್ಕೆ ಏನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಚಕ್ಲಿ ಮಾಡುವಂತಹ ಮಿಷಿನ್ ಏನಿರುತ್ತಲ್ಲ ಅದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಿ ರೆಡಿ ಮಾಡ್ಕೊಳ್ಳೋಣ. ಈಗ ಇದು ಒಂದು 5 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನಾದೋದಕ್ಕೆ ಹೋಗ್ಬಿಡಿ ಜಾಸ್ತಿ. ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳ ಥರ ಮಾಡ್ಕೊಳ್ಳಿ. ಇದಕ್ಕೆ ನಾವು ಮನೆಯಲ್ಲಿರುವಂತಹ ಐಟಮ್ ಅನ್ನೇ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಖರ್ಚಾಯಿತು ಅಂತಲೂ ಅನಿಸೋದಿಲ್ಲ. ಈಗ ನಾನು ಚಕ್ಲಿ ಮಾಡುವಂತಹ ಮಿಷಿನ್ ಏನಿರುತ್ತಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಈ ರೀತಿಯಾಗಿ ರೋಲ್ ಮಾಡಿ ಅದರಲ್ಲಿ ಹಾಕ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ, ಯಾಕೆಂದರೆ ಕಚ್ಕೋಬಾರ್ದು ಅಲ್ವಾ. ನಾವು ಈ ರೀತಿಯಾಗಿ ಅದನ್ನ ಮುಚ್ಚಳವನ್ನು ಟೈಟಾಗಿ ತಿರುಗ್ತೀವಲ್ವ ಆ ಟೈಮಲ್ಲಿ. ಈಗ ನಿಧಾನಕ್ಕೆ ಚಕ್ಲಿ ಶೇಪಲ್ಲಿ ನಾವು ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಲ್ಲೂ ಸಹ ಕಟ್ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಚಕ್ಲಿ. ನಿಮಗೆ ತುಂಬ ದೊಡ್ಡ ಸೈಜ್ ಬೇಕಂದರೆ ತುಂಬ ದೊಡ್ಡ ಸೈಜಲ್ಲೂ ಮಾಡ್ಕೋಬಹುದು. ಇಲ್ಲ ನಮಗೆ ಪುಟ್ಟ ಪುಟ್ಟ ಚಕ್ಲಿ ಬೇಕಂದರೆ ಪುಟ್ಟ ಪುಟ್ಟ ಚಕ್ಲಿ ಸಹ ಮಾಡ್ಕೋಬಹುದು. ಈ ರೀತಿಯಾಗಿ ಸ್ವಲ್ಪವನ್ನು ಮಾಡಿಟ್ಕೊಂಡು ಈಗಾಗಲೇ ಎಣ್ಣೆ ಕಾಯೋಕ್ಕೆ ಇಟ್ಟಿದೆ. ಈಗ ಎಣ್ಣೆಯಲ್ಲಿ ಒಂದೊಂದಾಗಿ ಚಕ್ಲಿಯನ್ನು ಹಾಕ್ತಾ ಇದ್ದೀನಿ. ನೀವು ಎಣ್ಣೆಯನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಚಕ್ಲಿಗಳನ್ನು ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ತುಂಬ ಉರಿ ಇರೋದ್ರಿಂದ ಚಕ್ಲಿ ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಸೊ ಆದಷ್ಟು ನೀವು ಎಣ್ಣೆನ ಚೆನ್ನಾಗಿ ಕಾಯಿಸಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಆ ಟೈಮಲ್ಲಿ ನಾವು ನೋಡ್ಕೊತಾ ಇರಬೇಕಾಗುತ್ತೆ. ಇದು ನಮ್ಮ ಚಾನಲ್ನಲ್ಲಿ ಸುಮಾರಷ್ಟು ವೆರೈಟಿ ಆದಂತಹ ಅಡುಗೆಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ, ವಿಡಿಯೋಸನ್ನು ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಸಹ ಮಾಡಿ.
ಎರಡು ಕಡೆನೂ ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಪರ್ಫೆಕ್ಟ್ ಟೀ ಟೈಮ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು. ಇಲ್ಲ ಮಕ್ಕಳಿಂದ ದೊಡ್ಡವ್ರವರೆಗೂ ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಿ ಚಕ್ಲಿಯನ್ನು ನಾವು ಮನೇಲಿ ಮಾಡೋದ್ರಿಂದ ತುಂಬಾನೇ ಹೈಜೀನ್ ಆಗಿರುತ್ತೆ ಮತ್ತೆ ಹೆಲ್ತಿಗೂ ಸಹ ಒಳ್ಳೆಯದು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ತುಂಬಾ ಈಸಿಯಾಗೂ ಮನೆಗೆ ಸಿಗುವಂತ ಪದಾರ್ಥನೇ ಅಲ್ವಾ. ತುಂಬಾ ಎಲ್ಲೂ ಹೊರಗಡೆಯಿಂದ ತಗೋಬರ್ಬೇಕು ಅಂತ ಏನಿಲ್ಲ. ಆಲ್ಮೋಸ್ಟ್ ಮನೆಯಲ್ಲಿ ಅಕ್ಕಿ ಹಿಟ್ಟಿದ್ದೇ ಇರುತ್ತೆ, ಕಡಲೆ ಇದ್ದೇ ಇರುತ್ತೆ. ಸೊ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂತಂದ್ರೆ ತುಪ್ಪ ಸಹ ಹಾಕೊಂಡು ಮಾಡ್ಕೋಬಹುದು. ಎಲ್ಲ ಮನೆಯಲ್ಲಿರೋ ಐಟಮ್ ಇಂದ ಮಾಡೋದ್ರಿಂದ ಹೆಲ್ತ್ಗೂ ಸಹ ಒಳ್ಳೆಯದು. ಈಗ ಫ್ರೈ ಆಗಿರುವಂತಹ ಚಕ್ಲಿಗಳನ್ನ ತೆಗೆದೆ, ಇನ್ನೊಂದು ಸ್ವಲ್ಪ ಚಕ್ಲಿಗಳು ಫ್ರೈ ಆಗಿರಲಿಲ್ಲ, ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆಂದ್ರೆ ನಾವು ಸ್ವಲ್ಪ ನಿಧಾನ ಆದ್ರೂ ಚಕ್ಲಿಗಳನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯಾಗಿ ಸುಮಾರು ಚಕ್ಲಿಗಳನ್ನ ಮಾಡ್ಕೊಂಡೆ ನೋಡ್ತಾ ಇರ್ಬೋದು. ಎಷ್ಟು ಟೇಸ್ಟಿಯಾಗಿ, ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.